enthusiastic students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನೆಲ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನು ಹೇಳಿದೆ ಅಂತ ಹೇಳಿ ನೆನಪಿದೆಯಾ? ವಿ ಟಾಕ್ಡ್ ಅಬೌಟ್ 5 ಸ್ಟೇಟ್ಸ್ ಆಫ್ ಮ್ಯಾಟರ್. ಅದಕ್ಕಿಂತ ಮುಂಚೆ ವಿ ಟಾಕ್ಡ್ ಅಬೌಟ್ ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್ ಅಂತ ಹೇಳುವಂಥದ್ದು ಕಂಟಿನ್ಯೂಸ್ ಪಾರ್ಟಿಕಲ್ಸ್ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಸೊ ವಿ ಆರ್ ಇನ್ ಆ ಥರ್ಡ್ ವಿಡಿಯೋ ಆಫ್ ದಿಸ್ ಚಾಪ್ಟರ್. ಸೊ ಈ ಥರ್ಡ್ ವಿಡಿಯೋದಲ್ಲಿ ನಾನು ಇವಾಗ ಟೆಂಪ್ರೇಚರ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಬಿಕಾಸ್ ಈ 5 ಸ್ಟೇಟ್ಸ್ ಆಫ್ ಮ್ಯಾಟರ್ ನಾವೇನು ಕಲ್ತಿದ್ದೀವಿ ಪ್ರೀವಿಯಸ್ ಕ್ಲಾಸ್ನಲ್ಲಿ, ಅದನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ, ಅಂದರೆ ಒಂದು ಫಿಸಿಕಲ್ ಸ್ಟೇಟಿಂದ ಇನ್ನೊಂದು ಫಿಸಿಕಲ್ ಸ್ಟೇಟಿಗೆ ಇಂಟರ್ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಟು ಕನ್ವರ್ಟ್ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ದೆನ್ ಯು ಶುಡ್ ಸಪ್ಲೈ ಅ ಸರ್ಟನ್ ಫಾರ್ಮ್ ಆಫ್ ಎನರ್ಜಿ, ಹೀಟ್ ಎನರ್ಜಿ. ಸೊ ಆ ಹೀಟ್ ಎನರ್ಜಿಯನ್ನು ನೀವು ಮೆಷರ್ ಮಾಡ್ಬೋದು. ಲೈಕ್ ಒಂದು ಆಬ್ಜೆಕ್ಟ್ ಇದು ಹಾಟ್ನೆಸ್ಸನ್ನು ಅಥವಾ ಕೋಲ್ಡ್ನೆಸ್ಸನ್ನು ಟೆಂಪ್ರೇಚರ್ ಸ್ಕೇಲಲ್ಲಿ ಮೆಷರ್ ಮಾಡ್ಬೋದು. ಸೊ ಯು ಶುಡ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪ್ರೇಚರ್. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಕ್ವೆಶನ್ಸ್ ಇನ್ NCERT ವೇರ್ ಯು ಸಪೋಸ್ ಟು ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟಿರುವ ವ್ಯಾಲ್ಯೂಸನ್ನು ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್. ದಿಸ್ ಕನ್ವರ್ಷನ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಹಿಯರ್ ವಿ ಆರ್ with the concept called as temperature measurement in this particular class. We'll cover up the difference between heat and temperature and everything. So let's quickly go through what we are going to cover in this whole video. Heat and temperature, as I told you already, and scales of temperature. Different scales of temperature na kuda no touch marana. So followed by the very first lights points you're seeing on the screen, right? So imagine that you have a container of water and you're heating it. Nimmalli ಒಂದು container of water ಇದೆ, ಅದನ್ನ ನೀವು ಹೀಟ್ ಮಾಡ್ತಾ ಇದ್ದೀರಾ. ಅದೇನು ಡೆಮಾನ್ಸ್ಟ್ರೇಟ್ ಮಾಡುತ್ತೆ? ನೀವೇನೋ ಫ್ಯೂಯಲ್ನ ಬರ್ನ್ ಮಾಡ್ತಾ ಇದ್ದೀರಾ ಗ್ಯಾಸ್ ಸ್ಟವ್ನಲ್ಲಿ, ಅದು ಬರ್ನ್ ಮಾಡುವ ಫ್ಯೂಯಲು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಆ ಹೀಟ್ ಎನರ್ಜಿ ಏನಾಯಿತು, ಕಂಟೈನರಲ್ಲಿರುವ ವಾಟರ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ದೇರ್ ಇಸ್ ಸಮ್ ಎನರ್ಜಿ ವಿಚ್ ಇಸ್ ಟ್ರಾನ್ಸ್ಫರಿಂಗ್. ಹಾಗಾದರೆ ಆ ವಾಟರ್ದು ಡಿಗ್ರಿ ಆಫ್ ಹಾಟ್ನೆಸ್ ಎಷ್ಟಿದೆ, ಡಿಗ್ರಿ ಆಫ್ ಕೋಲ್ಡ್ನೆಸ್ ಎಷ್ಟಿತ್ತು ಅನ್ನೋದನ್ನು ಮೆಷರ್ ಮಾಡ್ತಾರೆ. ಆ್ಯಂಡ್ ಯು ಯೂಸ್ ಅ ವರ್ಡ್ ಕಾಲ್ಡ್ ಅಸ್ ಟೆಂಪ್ರೇಚರ್. ಸೊ ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಟೆಂಪ್ರೇಚರ್ ಅಂತ ಹೇಳುವಂಥದ್ದು ದ ಡಿಗ್ರಿ ಆಫ್ ಹಾಟ್ನೆಸ್ ಅಥವಾ ಕೋಲ್ಡ್ನೆಸ್ನ ಮೆಷರ್ ಮಾಡುವಂಥದ್ದು. ಓಕೆ, ಇಟ್ ಈಸ್ ನಥಿಂಗ್ ಬಟ್ ದಿ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದಿ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸಿಸ್ಟಮ್. ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ವಿಲ್ ಡಿಗ್ ಮೋರ್ ಆನ್ ಹೀಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರ ಬಗ್ಗೆ ಕಲಿತಾ ಹೋಗೋಣ. ಬಿಕಾಸ್ ಇಟ್ಸ್ ದಿಸ್ ಹೀಟ್ ವಿಚ್ ಆಕ್ಚುಲಿ ಟ್ರಾನ್ಸ್ಫರ್ ಒನ್ ಫಾರ್ಮ್, ಫಿಸಿಕಲ್ ಸ್ಟೇಟಲ್ಲಿರುವ ಒಂದು ಫಾರ್ಮನ್ನು ಇನ್ನೊಂದು ಫಿಸಿಕಲ್ ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಇಸ್ ನಾಟ್ ಟೆಂಪ್ರೇಚರ್, ಇಟ್ಸ್ ಆಕ್ಚುಲಿ ಹೀಟ್. ಆಲ್ ರೈಟ್, ಹಾಗಾದರೆ ನಾವು ನೆಕ್ಸ್ಟ್ ಫರ್ದರ್ ಕಂಟಿನ್ಯೂ ಮಾಡಬೇಕಾದ್ರೆ, ಹೀಟ್ ಅಂತ ಹೇಳುವಂತಹದ್ದು ಒಂದು ಫಾರ್ಮ್ ಆಫ್ ಎನರ್ಜಿ ವಿಚ್ ಕ್ಯಾನ್ ಟ್ರಾನ್ಸ್ಫರ್ ವಿಚ್ ಆಕ್ಚುಲಿ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್ ಡ್ಯೂ ಟು ದ ಟೆಂಪ್ರೇಚರ್ ಡಿಫ್ರೆನ್ಸ್ ಅಂತ ಹೇಳಿ ಡೆಫಿನಿಷನ್ ಹೇಳ್ತೀವಲ್ಲ. ಕ್ಯಾನ್ ಯು ಆಕ್ಚುಲಿ ಹೋಲ್ಡ್ ದಿಸ್ ಹೀಟ್? ಇಲ್ಲ. ಬಟ್ ಯು ಕ್ಯಾನ್ ಆಲ್ವೇಸ್ ಮೆಷರ್ ದಿಸ್ ಹೀಟ್ ಜಸ್ಟ್ ಲೈಕ್ ಸೌಂಡ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಿಮ್ಗೆ ಅದು ಕಾಣಲ್ಲ, ಫಿಸಿಕಲಿ ಅವುಗಳು ಪ್ರೆಸೆಂಟ್ ಆಗಲ್ಲ, ಬಟ್ ಯು ಕ್ಯಾನ್ ಆಕ್ಚುಲಿ ಮೆಷರ್ ದೆಮ್. ನಿಮಗೆ ಬಂದು ಮೆಷರ್ ಮಾಡ್ಬೋದು. ಹೀಟ್ ಯಾವಾಗಲೂ ಕೂಡ ಆಬ್ಜೆಕ್ಟ್ಸ್ ಮೇಲೆ ಸರ್ಟನ್ ಇಂಪ್ಯಾಕ್ಟ್ಸ್ ಅನ್ನ ಉಂಟು ಮಾಡುತ್ತೆ. ಯಾವುದದು ಇಂಪ್ಯಾಕ್ಟ್ಸ್ ಅಂತ ಹೇಳಿ ನೋಡೋಣ. ಹೀಟ್ ಕ್ಯಾನ್ ಈದರ್ ಇನ್ಕ್ರೀಸ್ ದ ಟೆಂಪ್ರೇಚರ್, ಹೀಟ್ ಕ್ಯಾನ್ ಆಕ್ಚುಲಿ ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ ಅನ್ ಆಬ್ಜೆಕ್ಟ್ ಮೇಕಿಂಗ್ ಇಟ್ ಹಾಟರ್. ಯಾವಾಗ ನೀವು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಿರೋ ಆ ಆಬ್ಜೆಕ್ಟ್ ಅನ್ನ ನೀವೇನ್ ಮಾಡ್ತಿದ್ದೀರಾ, ಆಕ್ಚುಲಿ ಯು ಆರ್ ಮೇಕಿಂಗ್ ದ ಆಬ್ಜೆಕ್ಟ್ ಹಾಟರ್. ದ ಡಿಗ್ರಿ ಆಫ್ ಹಾಟ್ನೆಸ್ ಏನಾಗ್ತಿದೆ ಅಲ್ಲಿ ರೇಸ್ ಆಗ್ತಾ ಇದೆ ಅಂತ ಹೇಳಿ. Heat can cause, it's very important, heat can cause substance to change from one physical form to another. ಒಂದು ಸಬ್ಸ್ಟೆನ್ಸ್ ಅನ್ನ ಒಂದು ಫಿಸಿಕಲ್ ಫಾರ್ಮ್ ಇಂದ ಇನ್ನೊಂದು ಫಿಸಿಕಲ್ ಫಾರ್ಮ್ಗೆ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಯು ಶುಡ್ ಯೂಸ್ ದಿಸ್ ಹೀಟ್ ಎನರ್ಜಿ. ಹಾಗಾದ್ರೆ ದ ನೆಕ್ಸ್ಟ್ ಸ್ಲೈಡ್ನಲ್ಲಿ ವಿ ಹ್ಯಾವ್ ದಿಸ್. ಹೇಗೆ ನೀವು ಹೀಟ್ ಎನರ್ಜಿಯನ್ನು ಸಪ್ಲೈ ಮಾಡ್ತೀರಾ? ಸಪ್ಲೈ ಮಾಡುವಂಥದ್ದು ಡಿಫ್ರೆಂಟ್ ಮೋಡ್ಸ್ ಇದೆ. ಕನ್ವೆಕ್ಷನ್ ಇದೆ, ಕಂಡಕ್ಷನ್ ಇದೆ, ರೇಡಿಯೇಷನ್ ಇದೆ. ಸೊ ಕಂಡಕ್ಷನ್ ಇಸ್ ಸಮಥಿಂಗ್ ವಿಚ್ ಆಲ್ವೇಸ್ ಹ್ಯಾಪನ್ಸ್ ಬಿಟ್ವೀನ್ ಸರ್ಟನ್ ಏನು ಹೇಳ್ಬೋದು, ನಾವು ಮನೆಯಲ್ಲಿ ನಾವು ಇವಾಗ ಏನಾದರೂ ಹಾಟ್ ಪ್ಯಾನ್ಸ್ ಇರುತ್ತೆ, ಯಾವುದಾದ್ರೂ ಒಂದು ಬಿಸಿ ಆಗಿರುವಂತಹ ವೆಸಲ್ನ ನೀವು ಟಚ್ ಮಾಡ್ತೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಹೀಟ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಯು ಕಾಲ್ ಇಟ್ ಪ್ರಾಸೆಸ್ ಆಸ್ ಕಂಡಕ್ಷನ್. ಕನ್ವೆಕ್ಷನ್ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಡ್ತೀರಾ. ಓಕೆ, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಯಾವುದನ್ನೇ ಬಿಸಿ ಮಾಡ್ಲಿಕ್ಕೆ ಇಟ್ಟರು ಕೂಡ ಅವುಗಳ ಸರ್ಕ್ಯುಲರ್ ಮೋಷನಿಂದ, ಅಂದರೆ ಹಾಟ್ ಏರಿಯಾದಿಂದ ಕೋಲ್ಡ್ ಏರಿಯಾಗೆ ಯಾವ ಥರ ಮಾಲಿಕ್ಯೂಲ್ಸ್ಗಳು ಮೂವ್ ಆಗಿ ಎಂಟೈರ್ ವಾಟರ್ ಬಾಯ್ಲ್ ಆಗಬೇಕಾದ್ರೆ ದ ಹೋಲ್ ವಾಟರ್ ಹ್ಯಾಸ್ ಯೂನಿಫಾರ್ಮ್ ಟೆಂಪ್ರೇಚರ್. ಅದನ್ನು ನಾವು ಕನ್ವೆಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದು ಬಂದು ರೇಡಿಯೇಷನ್. ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ವೇವ್ಸನ್ನು ಪಾಸ್ ಮಾಡಿ ನೀವು ಒಂದು ಆಬ್ಜೆಕ್ಟ್ಸನ್ನು ಹೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದ್ಯಾಟ್ ಮೋಡ್ ಆಫ್ ಎನರ್ಜಿ ಟ್ರಾನ್ಸ್ಫರನ್ನು ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ಹೀಟ್ ಎನರ್ಜಿನ ಡಿಫ್ರೆಂಟ್ ಮೋಡ್ಸಲ್ಲಿ ನೀವು ಕೊಡ್ಬೋದು. ಬಟ್ ಕೊಟ್ಟಾಗ ಅದರದ್ದು ಅಲ್ಟಿಮೇಟ್ ಟೆಂಪ್ರೇಚರ್, ಒಂದು ಲಿಮಿಟಿಂಗ್ ಟೆಂಪ್ರೇಚರ್ ಅಥವಾ ಥ್ರೆಶೋಲ್ಡ್ ಟೆಂಪ್ರೇಚರ್ ರೀಚ್ ಆದಾಗ ಇಟ್ ವಿಲ್ ಟೇಕ್ ಅಪ್ ಡಿಫ್ರೆಂಟ್ ಸ್ಟೇಟ್, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್ ಟು ಅಗೇನ್ ಬ್ಯಾಕ್ ಟು, ಅಂದರೆ ಕೂಲಿಂಗ್ ಮತ್ತು ಹಾಟ್ ಎರಡು ಪ್ರಾಸೆಸ್ ಇರುತ್ತೆ. ಸೊ ರಿವರ್ಸ್ ಫಿನಾಮಿನನ್ಗೆ ನೀವು ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಹೋಗ್ತೀರಾ. ಬಟ್
ಫಾರ್ವರ್ಡ್ ಫಿನಾಮಿನನ್ಗೆ ಯಾವಾಗಲೂ ಕೂಡ ಹೀಟ್ ಎನರ್ಜಿನ ಕೊಡ್ತಾ ಹೋಗ್ತಾರೆ. ಈಗ ಹೀಟನ್ನು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದೆ. ಯಾವ ಥರ ಹೀಟನ್ನು ಮೆಷರ್ ಮಾಡ್ತಾರೆ? ಸೊ ಇಟ್ ಇಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಆರ್ ಕ್ಯಾಲೋರೀಸ್. ಜೂಲ್ಸ್ ಹೇಳ್ತಾರೆ ಅಥವಾ ಜೌಲ್ಸ್ ಅಂತ ಹೇಳ್ತಾರೆ, ಕ್ಯಾಲೋರೀಸ್ ಅಂತ ಹೇಳ್ತಾರೆ. ದೀಸ್ ಯೂನಿಟ್ಸ್ ಕ್ವಾಂಟಿಫೈ, ಅವುಗಳು ಹೇಳುತ್ತೆ ಎಷ್ಟು ಅಮೌಂಟ್ ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಹೇಳ್ತಾ ಹೋಗುತ್ತೆ. ಸೊ ನೀವು ಅನ್ಕೊಳ್ಬೋದು, ಮ್ಯಾಮ್ ಈ ಹೀಟ್ ಅಂತ ಹೇಳೋ ಕಾನ್ಸೆಪ್ಟ್ ನಮ್ಮ NCERT ಅಲ್ಲೇ ಇಲ್ವಲ್ಲ, ಡು ವಿ ಹ್ಯಾವ್ ಟು ಟೇಕ್ ಅಪ್ ದ ನೋಟ್ಸ್ ಅಂತ ಹೇಳಿ? ದಟ್ಸ್ ಅಪ್ ಟು ಯು, ಬಿಕಾಸ್ ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಟೆಂಪರೇಚರ್ ಆ್ಯಂಡ್ ಹೀಟ್ ಅಂತ ಹೇಳಿದ್ರೆ ಯು ಶುಡ್ ನೋ ದ ಡೆಫಿನೇಷನ್ ಆಫ್ ಹೀಟ್ ಆಲ್ಸೋ. ಸೊ ದ ನೋಟ್ಸ್ ಇಸ್ ಅವೈಲಬಲ್ ಇನ್ PW ಆ್ಯಪ್. ನೀವು PW ಆ್ಯಪಿಗೆ ಹೋದ್ರೆ ಈ ಎಲ್ಲ ನೋಟ್ಸ್ಗಳು, ಪಾಯಿಂಟ್ಸ್ಗಳು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಬಂದು ಟೆಂಪ್ರೇಚರ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಟೆಂಪ್ರೇಚರ್ ಅಂತ ಹೇಳಿದ್ರೆ ಏನು? ಹೇಗೆ ಟೆಂಪ್ರೇಚರ್ ಇಸ್ ಡಿಫ್ರೆಂಟ್ ಫ್ರಮ್ ಹೀಟ್? ಟೆಂಪ್ರೇಚರ್ ಅಂತ ಹೇಳುವಂಥದ್ದು ಇಟ್ ಡಿಸ್ಕ್ರೈಬ್ಸ್ ದ ಡಿಗ್ರಿ ಆಫ್ ಹಾಟ್ನೆಸ್ ಆಸ್ ವೆಲ್ ಆಸ್ ಕೋಲ್ಡ್ನೆಸ್. ಎಷ್ಟು ಕೋಲ್ಡ್ ಆಗಿದೆ, ಎಷ್ಟು ಹಾಟ್ ಆಗಿದೆ, ಎರಡನ್ನೂ ಕೂಡ ಡಿಸ್ಕ್ರೈಬ್ ಮಾಡುವಂಥದ್ದೇ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಅಂತ ಹೇಳುವಂಥದ್ದಕ್ಕೆ ಇನ್ನೂ ಒಂದು ಡೆಫಿನೇಷನ್ ಇದೆ. ಇಟ್ ಇಸ್ ಅ ಮೆಷರ್ ಆಫ್ ದಿ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ವಿದಿನ್ ದ್ಯಾಟ್ ಆಬ್ಜೆಕ್ಟ್ ಆರ್ ಸಬ್ಸ್ಟೆನ್ಸ್. ಸೊ ಒಂದು ಆಬ್ಜೆಕ್ಟ್ ಇಟ್ಕೊಂಡ್ರೆ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ಎನರ್ಜಿ ಫಾರ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಟು ಮೂವ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬೇಕು ಸಣ್ಣ ಸಣ್ಣ ಪಾರ್ಟಿಕಲ್ಸ್. ಇಟ್ ಕುಡ್ ಬಿ ಎಲೆಕ್ಟ್ರಾನ್ಸ್ ಆರ್ ಇಟ್ ಕುಡ್ ಬಿ ಎನಿಥಿಂಗ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದಿ ಆಟಮ್ ಆಗಿರ್ಬೋದು, ಅಥವಾ ಜಸ್ಟ್ ಆಟಮ್ಸ್ಗಳಾಗಿರ್ಬೋದು, ಜಸ್ಟ್ ಮಾಲಿಕ್ಯೂಲ್ಸ್ಗಳಾಗಿರ್ಬೋದು, ಜಸ್ಟ್ ಅಯಾನ್ಸ್ಗಳಾಗಿರಬಹುದು. ಇವುಗಳು ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಮೂವ್ಮೆಂಟ್ ಎನರ್ಜಿಯನ್ನು ನೀವು ಕೈನೆಟಿಕ್ ಎನರ್ಜಿ ಅಂತ ಹೇಳಿ ರೆಫರ್ ಮಾಡ್ತೀರಾ. ಸೊ ದ ಆಬ್ಜೆಕ್ಟ್ ಅಲ್ಲಿರುವಂತಹ ಎಲ್ಲ ಮಾಲಿಕ್ಯೂಲ್ಸ್ಗಳದ್ದು ಆವರೇಜ್ ಕೈನೆಟಿಕ್ ಎನರ್ಜಿಯನ್ನು ತಗೊಂಡ್ರೆ ಯು ಕಾಲ್ ಇಟ್ ಆಸ್ ಟೆಂಪರೇಚರ್. ಸೊ ಟೆಂಪರೇಚರ್ಗೆ ಮೇಜರ್ ಆಗಿ ಈಸಿ ಆಗಿರುವಂಥ ಡೆಫಿನೇಷನ್ ಬಂದ್ಬಿಟ್ಟು ಡಿಗ್ರಿ ಆಫ್ ಹಾಟ್ನೆಸ್, ಕೋಲ್ಡ್ನೆಸ್ ಅಂತ ಹೇಳಿ ತಗೊಂಡ್ರೆ ದ ಪ್ರಾಪರ್ ಡೆಫಿನೇಷನ್ ಬಂದು ಆವರೇಜ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿ ತಗೊಳ್ತೀರಾ. ಸಪೋಸ್ ಸೇ ದಟ್ ಒಂದು ಐಸ್ ಕ್ಯೂಬ್ಸ್ ತಗೊಳ್ತಿದ್ದೀರಾ. ಐಸ್ ಕ್ಯೂಬ್ಸ್ನಲ್ಲಿ ಆವರೇಜ್ ಕೈನೆಟಿಕ್ ಎನರ್ಜಿ 0, ಮಾಲಿಕ್ಯೂಲ್ಸ್ಗಳು ಮೂವೇ ಆಗಲ್ಲ, ಅಲ್ಲಿ ಫ್ರೀಸ್ ಆಗಿರುತ್ತೆ ಎಲ್ಲವುಗಳು ಕೂಡ. ಸೊ ಅಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ ಬಿಕಾಸ್ ದ ಮಾಲಿಕ್ಯೂಲ್ಸ್ ಆರ್ ನಾಟ್ ಮೂವಿಂಗ್. ಅದೇ ನೀವೇನಾದರೂ ಈ ಬಿಸಿಲಲ್ಲಿ ಒಂದು ನೀರನ್ನು ಇಡ್ತೀರಾ ಅಂತ, ಒಂದು ಬಕೆಟ್ ಆಫ್ ವಾಟರನ್ನು ಹಾಟ್ಸ್ ಅನ್ನೋದು ಕೆಳಗಡೆ ಇಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಸರ್ಫೇಸ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ವಿಲ್ ಬಿ ಜಾಸ್ತಿ ಇರುತ್ತೆ. ಹಾಗಾಗಿ ಅವುಗಳೇನು ಮಾಡುತ್ತೆ, ಈಸಿಯಾಗಿ ಇವಾಪರೇಟ್ ಆಗುತ್ತೆ. ಹೇಗೆ ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗಬೇಕು? ದೇ ಶುಡ್ ಗೆಟ್ ಸಮ್ ಎನರ್ಜಿ ಟು ಮೂವ್ ಔಟ್ ಅಲ್ವಾ. ಅವುಗಳು ಸನ್ಲೈಟ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಟೆಂಪ್ರೇಚರ್ ಜಾಸ್ತಿ ಮಾಡಿಕೊಂಡು ದೇ ಗೋ ಫ್ರಮ್ ಲೋವರ್ ಹೈಯರ್ ಟೆಂಪ್ರೇಚರ್ ರೀಜನ್ ಟು ಅ ಲೋವರ್ ಟೆಂಪ್ರೇಚರ್ ರೀಜನ್. ಸೊ ಹಾಗಾಗಿ the temperature ಅಂತ ಹೇಳುವಂಥ ಕಾನ್ಸೆಪ್ಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಸೊ ಕಾಲ್ಡ್ ಹೀಟ್ ಕಾನ್ಸೆಪ್ಟ್. ಸೊ ದೆನ್ ಕಮ್ಸ್ ಟೆಂಪ್ರೇಚರ್ ಅನ್ನ ಇಟ್ಕೊಂಡು ನಾವೇನು ಮಾಡ್ಬೋದು? ಇದು ಯಾವಾಗಲೂ ಕೂಡ ನಮಗೆ ಕಂಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದ್ರ ಬಗ್ಗೆ? ದ ಥರ್ಮಲ್ ಸ್ಟೇಟ್ ಆಫ್ ಡಿಫ್ರೆಂಟ್ ಆಬ್ಜೆಕ್ಟ್ಗಳ ಬಗ್ಗೆ. ಸೊ ಎರಡು ಆಬ್ಜೆಕ್ಟ್ಸ್ಗಳನ್ನ ಕೊಟ್ಟರೆ ಅವುಗಳು ಹಾಟ್ ಇದೆಯಾ, ಕೂಲ್ ಇದೆಯಾ ಅಂತ ಹೇಳೋದನ್ನ ಕಂಪೇರ್ ಮಾಡಲಿಕ್ಕೆ ಯು ಕ್ಯಾನ್ ಆಲ್ವೇಸ್ ಯೂಸ್ ದಿಸ್ ಪ್ಯಾರಾಮೀಟರ್. ಟೆಂಪ್ರೇಚರ್ ಅಂತ ಹೇಳುವಂತಹ ಪ್ಯಾರಾಮೀಟರ್ನ ಯೂಸ್ ಮಾಡ್ಬೋದು. ಸೊ ವಾಟ್ ಆರ್ ದ ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಮೆಷರಿಂಗ್ ದ ಟೆಂಪ್ರೇಚರ್? 3 ಸ್ಕೇಲ್ಸ್ ಅನ್ನು ನಾವು ಫಾಲೋ ಮಾಡ್ತೀವಿ. ಒನ್ ಇಸ್ ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಕೆಲ್ವಿನ್ ಅಂಡ್ ಇನ್ನೊಂದು ಡಿಗ್ರಿ ಫ್ಯಾರನ್ಹೀಟ್. ಕೆಲ್ವಿನಲ್ಲಿ ನಾವು ಡಿಗ್ರಿ ಅಂತ ಹೇಳಿ ಯೂಸ್ ಮಾಡಲ್ಲ. ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್ ಅಂಡ್ ಕೆಲ್ವಿನ್ ಅಂತ ಹೇಳುವ 3 ಪ್ಯಾರಾಮೀಟರ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಂಡ್ ಡಿಗ್ರಿ ಫ್ಯಾರನ್ಹೀಟ್ ಆರ್ ದೋಸ್ ಪ್ಯಾರಾಮೀಟರ್ಸ್ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ವಿ ಯೂಸ್ ದೆಮ್ ಇನ್ ಡೇ ಟು ಡೇಸ್ ಲೈಫ್. And Kelvin is a parameter which we use in scientific calculation, scientific or mathematical calculations nalli use madlikke we go with this parameter. So worldwide now common agi itkolbeku units anta helidre definitely we would express that in Kelvin. But remember, all these parameters are interconvertible. If you have a value at degree Celsius, you can actually change that into degree Fahrenheit as well as Kelvin anta helbodu. So in India we actually go with degree Celsius. In Western countries, they measure their day-to-day temperature in terms of Fahrenheit. So degree Celsius nalli the lowest and highest ನಾವು day-to-day ಲೈಫಲ್ಲಿ ಡೀಲ್ ಮಾಡುವಂಥ ಟೆಂಪ್ರೇಚರ್ ಏನು ಅಂತ ಹೇಳಿ ಕೇಳಿದ್ರೆ, the degree Celsius sets the freezing point of water at 0 degree Celsius. 0 ಅಂತ ಹೇಳುವ ವ್ಯಾಲ್ಯೂ ಅಲ್ಲಿ ವಾಟರ್ ಫ್ರೀಸ್ ಆಗುತ್ತೆ. ಅದೇ at 100 degree Celsius ನಲ್ಲಿ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಸೊ ದೇರ್ ಇಸ್ ಅ ಸ್ಟೇಟ್ ಚೇಂಜ್. ಲಿಕ್ವಿಡ್ ಟು ಗ್ಯಾಸ್ ಅಂತ ಹೇಳುವ ಸ್ಟೇಟ್ ಚೇಂಜ್ ಎಲ್ಲಾಗುತ್ತೆ at 100 degree Celsius. ಅದೇ ಲಿಕ್ವಿಡ್ ಟು ಸಾಲಿಡ್ ಅಂತ ಹೇಳುವ ಸ್ಟೇಟ್ ಚೇಂಜ್ ಎಲ್ಲಾಗುತ್ತೆ at 0 degree Celsius. ಸೊ ಇದು ಯಾವ ಸ್ಕೇಲಲ್ಲಿ? ಡಿಗ್ರಿ ಸೆಲ್ಸಿಯಸ್ ಸ್ಕೇಲಲ್ಲಿ ಈ ಥರ ಒಂದು ಪ್ಯಾರಾಮೀಟರ್ ಸೆಟ್ ಮಾಡ್ತಾರೆ. ಅಗೇನ್ ಇಫ್ ಯು ಟಾಕ್ ಅಬೌಟ್ ಫ್ಯಾರನ್ಹೀಟ್, ದೆನ್ ನಾವು ಮೆಷರ್ ಮಾಡುವಂಥ ಲೋಯೆಸ್ಟ್ ಪ್ಯಾರಾಮೀಟರ್ ಅಂತ ಹೇಳಿದ್ರೆ 32 ಡಿಗ್ರಿ ಫ್ಯಾರನ್ಹೀಟ್. 32 ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳ್ಬೋದು, ಅಥವಾ ವಾಟರ್ ಫ್ರೀಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್
212 ಡಿಗ್ರಿ Fahrenheit ಅಲ್ಲಿ ವಾಟರ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್. ಅದು Fahrenheit ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮೆಷರ್ ಮಾಡುವಂತ 2 ಇಂಪಾರ್ಟೆಂಟ್ ಕಂಡೀಷನ್ಸ್. ಸೊ ಇಫ್ ಯು ಆರ್ ಲುಕಿಂಗ್ ಇನ್ ಟು ಕೆಲ್ವಿನ್, ದೆನ್ ಕೆಲ್ವಿನ್ ನಲ್ಲಿ 0 ಕೆಲ್ವಿನ್ ಅಂತ ಹೇಳಿ ಒಂದು ಪ್ಯಾರಾಮೀಟರ್ ಬರುತ್ತೆ. ಸೊ 0 ಕೆಲ್ವಿನ್ ಅಂತ ಹೇಳಿದ್ರೆ ಅದಕ್ಕಿಂತ ನೀವು ಲೋಯೆಸ್ಟ್ ಟೆಂಪ್ರೇಚರ್ನಲ್ಲಿ ಒಂದು ಆಬ್ಜೆಕ್ಟನ್ನು ಕೂಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈ 0 ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದಕ್ಕಿಂತ ಕೆಳಗಡೆ ನೀವು ಟೆಂಪ್ರೇಚರ್ ಮೈನಸ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೂಲ್ ಮಾಡ್ತಾ ಹೋಗ್ಬೋದು. ಎಲ್ಲಿವರೆಗೆ? ಅಪ್ ಟು -273 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಲ್ ಮಾಡ್ಬೋದು. ಈ -273 ಡಿಗ್ರಿ ಸೆಲ್ಸಿಯಸನ್ನು ವಿ ಕಾಲ್ ಇಟ್ ಅಸ್ 0 ಕೆಲ್ವಿನ್. ಓಕೆ, ಈಗ ಕೆಲ್ವಿನ್ ಟರ್ಮ್ಸ್ನಲ್ಲಿ, ಈಗ ಕೆಲ್ವಿನ್ದು ಮೆಷರಿಂಗ್ ಟರ್ಮ್ಸ್ನಲ್ಲಿ ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಅಂತ ಹೇಳಿ ಕೇಳಿದ್ರೆ, ಸೊ ಯು ಕ್ಯಾನ್ ಸೇ ದ್ಯಾಟ್ ಎಟ್ 273 ಕೆಲ್ವಿನ್ ವಾಟರ್ ಏನಾಗುತ್ತೆ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಫ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀವೇನಾದರೂ -273 ಡಿಗ್ರಿ ಸೆಲ್ಸಿಯಸ್ ತಗೊಳ್ತೀರಾ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ 0 ಕೆಲ್ವಿನ್. ಓಕೆ, 0 ಕೆಲ್ವಿನ್ ಅವ್ರ -273 ಡಿಗ್ರಿ ಸೆಲ್ಸಿಯಸ್ಗಿನ್ನ ಕೆಳಗಡೆ ಒಂದು ಆಬ್ಜೆಕ್ಟನ್ನು ಕೂಲ್ ಮಾಡಲಿಕ್ಕಾಗಲ್ಲ. ಆಬ್ಜೆಕ್ಟಲ್ಲಿರುವಂತಹ ಎಲ್ಲ ಒಂದು ಡಿಸಾರ್ಡರ್ಸ್ ಅಥವಾ ಏನು ಹೇಳ್ತೀವಿ ಅಥವಾ ಬೇರೆ ಥರದ ಮೂಮೆಂಟ್ಸ್ ಏನು ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಈ ಒಂದು 0 ಕೆಲ್ವಿನ್. ಸೊ ದಿಸ್ ಕೆಲ್ವಿನನ್ನು ನಾವು ಅಬ್ಸಲ್ಯೂಟ್ 0 ಕೆಲ್ವಿನ್ ಅಂತ ಹೇಳಿ ಕೂಡ ಹೇಳ್ತೀವಿ. ಸೊ ಇದನ್ನು ಈಸಿಯಾಗಿ ಪಿಕ್ಚರೈಸ್ ಮಾಡಲಿಕ್ಕೆ ಐ ಹ್ಯಾವ್ 3 ಪ್ಯಾರಾಮೀಟರ್ಸ್ ಹಿಯರ್, 3 ಸ್ಕೇಲ್ಸ್ ಆಫ್ ಟೆಂಪ್ರೇಚರ್. ದ ಫಸ್ಟ್ ಒನ್, ಅದನ್ನು ನಾವು ಈಗ ಥರ್ಮಲ್ ಮರ್ಕ್ಯುರಿ ಇನ್ ಗ್ಲಾಸ್ ಥರ್ಮೋಮೀಟರ್ನ ತಗೊಂಡು ಮೆಷರಿಂಗ್ ಟೂಲ್ನ ತಗೊಂಡು ಅದರೊಳಗಡೆ ಈ ರೆಡ್ ಕಲರಲ್ಲಿ ನೀವೇನು ನೋಡ್ತಿದ್ರೆ ಇಟ್ ಇಸ್ ಅ ಮರ್ಕ್ಯುರಿ, ಬಿಕಾಸ್ ಮರ್ಕ್ಯುರಿ ವಿಲ್ ಎಕ್ಸ್ಪಾಂಡ್ ಆನ್ ಹೀಟಿಂಗ್. ಆ ಎಕ್ಸ್ಪಾನ್ಷನ್ ಬೇಸಿಸ್ ಮೇಲೆ ನಾವು ಅದನ್ನ ತಗೊಂಡು ಇದು ಮಾಡ್ತಿದ್ವಿ. ಬಟ್ ನೌ ಡೇಸ್ ಡಿಜಿಟಲ್ ಥರ್ಮೋಮೀಟರ್ಸ್ಗಳು ಬರ್ತಾ ಇದೆ. ಆಸ್ ಮರ್ಕ್ಯುರಿ ಇಸ್ ಹೈಲಿ ಪಾಯ್ಸನಸ್, ಈಸಿಯಾಗಿ ರೀಪ್ಲೇಸ್ ಆಗ್ತಾ ಇದೆ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ಇವಾಗ 3 ಪ್ಯಾರಾಮೀಟರ್ಸ್ನಲ್ಲಿ ಫ್ರೀಸಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನಾವು ಮತ್ತೆ ಇನ್ನೊಂದ್ಸಲ ರಿಕಾಲ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ಯಾರಾಮೀಟರ್ ಇಸ್ ಫ್ಯಾರನ್ಹೀಟ್ ಅಲ್ವಾ. ಫ್ಯಾರನ್ಹೀಟ್ ಪ್ಯಾರಾಮೀಟರ್ನಲ್ಲಿ 32 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳುವಂಥದ್ದು ಇಸ್ ಅ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ವಾಟರ್ ಫ್ರೀಸ್ ಆಗುತ್ತೆ. 273 ಕೆಲ್ವಿನ್ ಅಂತ ಹೇಳುವಂಥದ್ದು ಕೆಲ್ವಿನ್ಸ್ ಪ್ಯಾರಾಮೀಟರ್ನಲ್ಲಿ ಫ್ರೀಸ್ ಆಗುವಂತಹ ಒಂದು ಟೆಂಪ್ರೇಚರ್ದು ವಾಟರ್ ಸ್ಕೇಲ್ ಆಗಿರುತ್ತೆ. ಸೊ ಟೆಂಪ್ರೇಚರ್ ಸ್ಕೇಲ್ ಆಗಿರುತ್ತೆ. ಓಕೆ, ಸೊ ಈ ಒಂದು 273 ಕೆಲ್ವಿನಲ್ಲಿ ವಾಟರ್ ವಿಲ್ ಸ್ಟಾರ್ಟ್ ಫ್ರೀಸಿಂಗ್ 0 ಡಿಗ್ರಿ ಸೆಲ್ಸಿಯಸ್, ಇಲ್ಲಿ 32 ಡಿಗ್ರಿ ಫ್ಯಾರನ್ಹೀಟಲ್ಲಿ. ಓಕೆ, ಸೊ ದಿಸ್ ಇಸ್ ಕ್ಲಿಯರ್. ಈಗ ಹೈಯೆಸ್ಟ್ ಟೆಂಪ್ರೇಚರ್ ಅಂತ ಹೇಳಿ ಮೆಷರ್ ಮಾಡುವಂಥದ್ದು ಎಟ್ 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿಯಲ್ಲಿ ವಾಟರ್ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 100 ಡಿಗ್ರಿ ಇಸ್ ನಾಟ್ ಹೈಯೆಸ್ಟ್. 2000 ಡಿಗ್ರಿ ಸೆಲ್ಸಿಯಸ್, 3000 ಡಿಗ್ರಿ ಸೆಲ್ಸಿಯಸ್, 5000 ಡಿಗ್ರಿ ಸೆಲ್ಸಿಯಸ್ ಹೋಗ್ತಾನೆ ಹೋಗುತ್ತೆ. ಬಟ್ ನಾವು ನಮ್ಮ ಡೇ ಟು ಡೇಸ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡುವಂತಹ ಒಂದು ಮರ್ಕ್ಯುರಿ ಥರ್ಮೋಮೀಟರ್ ಏನು ತಗೊಂಡಿರ್ತೀವಿ ಅದರೊಳಗಡೆ ದ ಹೈಯೆಸ್ಟ್ ಪ್ಯಾರಾಮೀಟರ್ ಇಸ್ 100. 100ನಲ್ಲಿ ವಾಟರ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್ ಅಂತ ಹೇಳಿ ಹೇಳ್ಬೋದು. ದೆನ್ ಕಮ್ಸ್ ಎಟ್ 212 ಡಿಗ್ರಿ ಫ್ಯಾರನ್ಹೀಟ್. ಇದೇ 100 ಡಿಗ್ರಿ ಸೆಲ್ಸಿಯಸ್ನ ಇಫ್ ಯು talk in terms of Fahrenheit, it becomes 212 degree Fahrenheit. And if you talk in terms of Kelvin, it becomes 273 plus 100, that is 373 ಕೆಲ್ವಿನ್ ಆಗುತ್ತೆ. ಸೊ ಒಂದು ಟೆಂಪ್ರೇಚರ್ ಸ್ಕೇಲ್ಸ್ ಅಂತ ಹೇಳಿದಾಗ ಏನೆಲ್ಲ ನೀವು ಮೆಷರ್ ಮಾಡ್ಬೋದು, ಅಬ್ಸಲ್ಯೂಟ್ 0 ಟೆಂಪ್ರೇಚರ್ ಅಂತ ಹೇಳೋದನ್ನ ನೀವು ತಗೊಳ್ಬೋದು, ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳೋ ಪ್ಯಾರಾಮೀಟರ್ಸ್ನ ತಗೊಳ್ಬೋದು, ಅದೇ ಥರ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳುವ ಪ್ಯಾರಾಮೀಟರ್ಸ್ನ ತಗೊಳ್ಬೋದು. ಸೊ ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಹೇಳುವಂಥದ್ದು ಇಸ್ ಅ ಟೆಂಪ್ರೇಚರ್ ಬಿಲೋ ವಿಚ್ ಯು ಕೆನಾಟ್ ಕೂಲ್ ಒನ್ ಆಬ್ಜೆಕ್ಟ್ ಅಂತ ಹೇಳಿ. ಆಲ್ ರೈಟ್, ಸೊ ಈಗ ನೆಕ್ಸ್ಟ್ ಬಂದು ಈ ಟೆಂಪ್ರೇಚರ್ ಸ್ಕೇಲ್ಸ್ ನಾವು ನೋಡಿದ್ವಿ ಅಲ್ವಾ, ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್ ಆ್ಯಂಡ್ ಕೆಲ್ವಿನ್. ಆರ್ ದೇ ಇಂಟರ್ ಕನ್ವರ್ಟಬಲ್? ಎಸ್, ದೇ ಆರ್. ಹೇಗೆ ಇಂಟರ್ ಕನ್ವರ್ಟ್ ಮಾಡ್ತೀರಾ? ಸೇ ದ್ಯಾಟ್ ಯು ಹ್ಯಾವ್ ಅ ಡಿಗ್ರಿ ಸೆಲ್ಸಿಯಸ್ ಪ್ಯಾರಾಮೀಟರ್, ಸೆಲ್ಸಿಯಸ್ ಇಂದ ನಿಮಗೆ ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದರೆ ಯು ಕ್ಯಾನ್ ಯೂಸ್ ಅ ಫಾರ್ಮುಲಾ. ಇಟ್ಸ್ ಆಲ್ರೆಡಿ ಡಿರೈವ್ಡ್ ಫಾರ್ಮುಲಾ. ಡಿಗ್ರಿ ಸೆಲ್ಸಿಯಸ್ ಅನ್ನು ನೀವು ಮಲ್ಟಿಪ್ಲೈ ಬೈ 9/5 ಆ್ಯಂಡ್ ಟು ದಿಸ್ ವ್ಯಾಲ್ಯೂ ಯು ಆರ್ ಆ್ಯಡಿಂಗ್ 32. So if you take up this, then any values which are in terms of degree Celsius, ನೀವು ಅದನ್ನ ಏನು ಮಾಡ್ಬೋದು, ಫ್ಯಾರನ್ಹೀಟ್ ಆಗಿ ಕನ್ವರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಳ್ಳೋಣವಾ. ಸೊ ವಿ ಹ್ಯಾವ್ ಹಿಯರ್ ಡಿಗ್ರಿ ಸೆಲ್ಸಿಯಸ್ ಆಫ್ 25 ಡಿಗ್ರಿ ಸೆಲ್ಸಿಯಸ್. ಕನ್ವರ್ಟ್ ದಿಸ್ ಟೆಂಪ್ರೇಚರ್ ಟು ಫ್ಯಾರನ್ಹೀಟ್ ಅಂತ ಹೇಳಿ ಕೇಳಿದ್ರೆ, ಸೊ ಡಿಗ್ರಿ ಫ್ಯಾರನ್ಹೀಟ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಯು ಮಲ್ಟಿಪ್ಲೈಯಿಂಗ್ ದಿಸ್ ವ್ಯಾಲ್ಯೂ ಬೈ 5/9, right? Nine by 5 it should be. ಅದಕ್ಕೆ ನೀವೇನು ಮಾಡ್ತೀರಾ, 32 ಅನ್ನು ಆ್ಯಡ್ ಮಾಡ್ತೀರಾ.
So if I have the degree Celsius value as 25, can I put that value of 25 here? So degree Fahrenheit becomes 25 multiplied by 9 by 5. ಇದನ್ನು ನೀವು ಈ ವ್ಯಾಲ್ಯೂವನ್ನು 32ಗೆ ಆ್ಯಡ್ ಮಾಡ್ತೀರಾ. 5 1s 5 5s 9 5s 45 ಆಯಿತು. ಸೊ ಇಟ್ ಇಸ್ ಲೈಕ್ 45 ಪ್ಲಸ್ 32 is equal to ಎಷ್ಟಾಯಿತು? 2 plus 5 7 and 4 plus 3 is 7. 7 ಡಿಗ್ರಿ ಫ್ಯಾರನ್ಹೀಟ್ ಆಯಿತು. ಸೊ 25 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳುವಂಥದ್ದು ಇಟ್ ವಿಲ್ ಬಿಕಮ್ 77 ಡಿಗ್ರಿ ಫ್ಯಾರನ್ಹೀಟ್. ಸೊ ಐ ಹೋಪ್ ದಟ್ಸ್ ಕ್ಲಿಯರ್. ಎಸ್, ಓಕೆ. ಸೊ ಇದನ್ನು ನಾವು ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಇಂಟರ್ ಕನ್ವರ್ಟಬಲ್ ಫಾರ್ಮುಲಾಸ್. All right. ಅದೇ ಥರ ಇಫ್ ಯು ಹ್ಯಾವ್ ಡಿಗ್ರಿ ಫ್ಯಾರನ್ಹೀಟ್ ವ್ಯಾಲ್ಯೂ ಆ್ಯಂಡ್ ಯು ವಾಂಟ್ ಟು ಕನ್ವರ್ಟ್ ದ್ಯಾಟ್ ಇನ್ ಟು ಡಿಗ್ರಿ ಸೆಲ್ಸಿಯಸ್, ನೀವೇನು ಮಾಡಬೇಕು? ಆ ಫಾರ್ಮುಲಾವನ್ನು ಯು ಜಸ್ಟ್ ಹ್ಯಾವ್ ಟು ರೀಅರೇಂಜ್, ಅದನ್ನ ರೀಅರೇಂಜ್ ಮಾಡಬೇಕು. ನಿಮ್ಮ ಹತ್ರ ಏನಿತ್ತು ಫಾರ್ಮುಲಾ? ಡಿಗ್ರಿ ಫ್ಯಾರನ್ಹೀಟ್ ವಾಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಮಲ್ಟಿಪ್ಲೈಡ್ ಬೈ 9 by 5 ಪ್ಲಸ್ 32 ಇತ್ತು ಅಲ್ವಾ? ನೀವೇನು ಮಾಡಬೇಕು? ಇದನ್ನು ಇವಾಗ ಡಿಗ್ರಿ ಸೆಲ್ಸಿಯಸ್ ಟರ್ಮ್ಸಲ್ಲಿ ತೊಗೊಂಡು ಬರ್ತೀರಾ ಅಂತ ಹೇಳಿದ್ರೆ ಫ್ಯಾರನ್ಹೀಟ್ ಮೈನಸ್ 32 ಮಾಡಿ, ಡಿಗ್ರಿ ಫ್ಯಾರನ್ಹೀಟ್ ಮೈನಸ್ 32 ಆಯಿತಾ? ಇದನ್ನು ಮಾಡ್ತೀರಾ. ಆ್ಯಂಡ್ ದಿಸ್ ವ್ಯಾಲ್ಯೂ ಯು ಆರ್ ಮಲ್ಟಿಪ್ಲೈಯಿಂಗ್ ಬೈ ವಾಟ್? 5 by 9. ಇದನ್ನು ನೀವು 5 by 9 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟ್ ಯು ಬ್ರಿಂಗ್ ದಿಸ್ 32 ದಿಸ್ ಸೈಡ್, ಸೊ ಡಿಗ್ರಿ ಫ್ಯಾರನ್ಹೀಟ್ ಮೈನಸ್ 32 ಆಯಿತು. ಓಕೆ, ದಿಸ್ ವ್ಯಾಲ್ಯೂ ಬಿಕಮ್ಸ್ ಮೈನಸ್. ಆಮೇಲೆ ನಿಮ್ಮ ಡಿನಾಮಿನೇಟರಲ್ಲಿ 5 ಇತ್ತು, ಯು ಆರ್ ಮಲ್ಟಿಪ್ಲೈಯಿಂಗ್ ದಟ್ 5 by this entire value. ಆ ಎಂಟೈರ್ ವ್ಯಾಲ್ಯೂಗೆ ನೀವು 5 ಇಂದ ಮಲ್ಟಿಪ್ಲೈ ಮಾಡ್ತೀರಾ ಆ್ಯಂಡ್ ಡಿವೈಡೆಡ್ ಬೈ 9. So this is the same formula I have expressed here. Degree Celsius is equal to degree Fahrenheit minus 32 5 by 9. ಈಗ ನಮಗೆ ಎನ್ ಸಿ ಆರ್ ಟಿಯಲ್ಲಿ ಕೇಳಿರುವಂತಹ ಎಕ್ಸಸೈಸ್ನಲ್ಲಿ ಕೇಳಿರುವಂತಹ ಕ್ವೆಶ್ಚನಿಗೆ ವಿ ಯೂಸ್ ದೀಸ್ ಟು ಫಾರ್ಮುಲಾಸ್. ಯಾವುದದು? ಸೆಲ್ಸಿಯಸ್ ಟು ಕೆಲ್ವಿನ್, ಕೆಲ್ವಿನ್ ಟು ಸೆಲ್ಸಿಯಸ್. ಸೊ ಕೆಲ್ವಿನ್ ಇಸ್ ಅ ಹ್ಯೂಜ್ ಪ್ಯಾರಾಮೀಟರ್. ಯಾತಕ್ಕೋಸ್ಕರ ನಿಮ್ಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೆಲ್ವಿನಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಆ್ಯಡ್ 273.15. ಬಟ್ ಫಾರ್ ದ ಈಸಿಯರ್ ಪರ್ಪಸ್, ಅದು ಈಸಿ ಆಗಲಿ ಅಂತ ಹೇಳಿ ವಿ ಜಸ್ಟ್ ಆ್ಯಡ್ ದ ವ್ಯಾಲ್ಯೂ ಆಫ್ 273. ಸೊ 273.15 ನೀವು 0.15 ನೆಗ್ಲೆಕ್ಟ್ ಮಾಡಿ ಯು ಕ್ಯಾನ್ ಜಸ್ಟ್ ಆ್ಯಡ್ 273. ಸೊ ಕೆಲ್ವಿನ್ ಇಸ್ ಆಲ್ವೇಸ್ ಅ ಹ್ಯೂಜ್ ವ್ಯಾಲ್ಯೂ. ಅದೇ ನಿಮಗೆ ಕೆಲ್ವಿನಲ್ಲಿ ಕೊಟ್ಟಿದ್ದಾರೆ ಬಟ್ ಯು ವಾಂಟ್ ಟು ಗೆಟ್ ಇನ್ ಟು ದ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ದ ವ್ಯಾಲ್ಯೂ ವಿಲ್ ಡಿಕ್ರೀಸ್. ಸೊ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಇಟ್ ಬೈ ಕೆಲ್ವಿನ್ ವ್ಯಾಲ್ಯೂವನ್ನು ನೀವು 273 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ಗೆಟ್ ದ ವ್ಯಾಲ್ಯೂ ಆಫ್ ಡಿಗ್ರಿ ಸೆಲ್ಸಿಯಸ್. ಹೇಗೆ? ಒನ್ ಮೋರ್ ಟೈಮ್ ಐ ವಿಲ್ ಎಕ್ಸ್ಪ್ಲೇನ್ ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಟೇಕ್ ಅಪ್ ಸರ್ಟನ್ ವ್ಯಾಲ್ಯೂ ಇನ್ ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ ಅಲ್ಲಿರುವ ವ್ಯಾಲ್ಯೂಸ್ ಯಾವಾಗಲೂ ಕಡಿಮೆ ಇರುತ್ತೆ. ಸೊ ಕೆಲ್ವಿನಲ್ಲಿ ಯಾವುದೋ ಒಂದು ವ್ಯಾಲ್ಯೂಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 500 ಕೆಲ್ವಿನನ್ನು ಡಿಗ್ರಿ ಸೆಲ್ಸಿಯಸ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿ ಕೇಳಿದ್ರೆ 500 ಕೆಲ್ವಿನ್ ಯು ಜಸ್ಟ್ ಹ್ಯಾವ್ ಟು ಸಬ್ಟ್ರಾಕ್ಟ್ ದ ವ್ಯಾಲ್ಯೂ ಆಫ್ 273. ಎಷ್ಟಾಯಿತು ಅದು? 500 ಇಂದ 273 ನೀವು ಸಬ್ಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಕ್ವಿಕ್ಲಿ ಆನ್ಸರ್ ದಿಸ್. 10 minus 3 is 7. ಇಲ್ಲಿ 9 ಇದೆ, 2 ಆಯಿತು, ಆಲ್ರೆಡಿ ಇದೆ, 3 ಇಂದ 1. ಸೊ 127, ರೈಟ್? 227 ಬಿಕಾಸ್ ದಿಸ್ ಇಸ್ 5. ಇಲ್ಲಿ 4 ಇದೆ, 4ರಿಂದ 2 ಕಳೆದ್ರೆ 227 ಡಿಗ್ರಿ ಸೆಲ್ಸಿಯಸ್ ಆಯಿತು. ಸೊ 500 ಕೆಲ್ವಿನ್ ನೋಡಿ, 227 ಡಿಗ್ರಿ ಸೆಲ್ಸಿಯಸ್ ನೋಡಿ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಅಲ್ವಾ? ಈ ವ್ಯಾಲ್ಯೂಸ್ ಇಸ್ ಆಲ್ವೇಸ್ ಸ್ಮಾಲರ್ ದ್ಯಾನ್ ದ 500 ಡಿಗ್ರಿ ಸೆಲ್ಸಿಯಸ್. ಒನ್ ಮೋರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಅಪ್. ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿ 600 ಕೆಲ್ವಿನ್ ಕೊಡ್ತಾರೆ. ಸೊ ಈಗ 600 ಕೆಲ್ವಿನನ್ನು ನೀವು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಜಸ್ಟ್ ಹ್ಯಾವ್ ಟು ಸಬ್ಟ್ರಾಕ್ಟ್ 273 ಫ್ರಮ್ ದಿಸ್ ವ್ಯಾಲ್ಯೂ. ಎಷ್ಟಾಯ್ತದು? 600 ಮೈನಸ್ 273. 10 minus 3 is 7. ಇಲ್ಲಿ 9 ಇರುತ್ತೆ, 9 minus 7 ಎಷ್ಟಾಯಿತು? 2 ಆಗುತ್ತೆ. ಇಲ್ಲಿ 5 ಇರುತ್ತೆ, 5 minus 2 ಬಂದು 3 ಆಗುತ್ತೆ. 327 ಡಿಗ್ರಿ ಸೆಲ್ಸಿಯಸ್ ಆಯಿತು. ಸೊ ಐ ಹೋಪ್ ದಿಸ್ ವಾಸ್ ಕ್ಲಿಯರ್ ಫಾರ್ ಯು. ಅದೇ ಥರ ಅವ್ರೇನಾದರೂ ಇವಾಗ ಕೆಲ್ವಿನಲ್ಲಿ ಕೊಡ್ತಾರೆ, ಓಕೆ, ಸರಿ, ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ರೂಮ್ ಟೆಂಪ್ರೇಚರ್ ಬಂದು 35 ಡಿಗ್ರಿ ಸೆಲ್ಸಿಯಸ್ ಇದೆ. ಈ 35 ಡಿಗ್ರಿ ಸೆಲ್ಸಿಯಸನ್ನು ನೀವು ಕೆಲ್ವಿನ್ ಪ್ಯಾರಾಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ ಕೇಳಿದ್ರೆ ಯು ಜಸ್ಟ್ ಹ್ಯಾವ್ ಟು ಟೇಕ್ ಅಪ್ ದಿಸ್ ವ್ಯಾಲ್ಯೂ. ಕೆಲ್ವಿನ್ is always a huge value. For that given degree Celsius value you're adding with 273.
273.15, ಬಟ್ ನೀವು 273 ಅಂತ ಹೇಳಿ ಮಾತ್ರ ತಗೊಳ್ಳಬಹುದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ 35 ಡಿಗ್ರಿ ಸೆಲ್ಸಿಯಸ್ ಇದೆ. ಈ 35 ನಾನೇನು ಮಾಡ್ತೀನಿ, 273 ಜೊತೆ ಆ್ಯಡ್ ಮಾಡ್ತೀನಿ. ಆಗೇನಾಯಿತು, ನನಗೆ ಯಾವ ವ್ಯಾಲ್ಯೂ ಸಿಗುತ್ತೆ, 5 + 3 8 ಆಯಿತು, 7 + 3 10, and it becomes 308 Kelvin. So 35 degrees Celsius, if you want to convert into Kelvin, it becomes 308. 3 + 5 8, 7 + 3 0, I mean 10 ಆಗುತ್ತೆ, and 1 carry ಆಗುತ್ತೆ, 2 + 1 ಏನಾಯಿತು, 3 ಆಯಿತು, 308 Kelvin ಆಯಿತು. So this is how all the parameters are interconvertible. Easy ಅಲ್ವಾ? Celsius to Fahrenheit, Fahrenheit to Celsius, Celsius to Kelvin, Kelvin to Celsius. And you can actually change this to Fahrenheit as well. Kelvin to Fahrenheit ಅನ್ನು ಕೂಡ ಕನ್ವರ್ಟ್ ಮಾಡ್ಬೋದು. That you would learn in 11th standard. 11th standard ನಲ್ಲಿ ನೀವು ಇದನ್ನ ಇನ್ನೂ ಡೀಟೇಲಿಂಗ್ ಆಗಿ ಹೇಳ್ತಾ ಹೋಗ್ತೀರಾ. All right, so next is measurement tools. Temperature na yav tara measure ಮಾಡ್ತೀರಾ, obviously by using mercury in glass thermometer. So ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, mercury expand ಆದಾಗ mercury will expand whenever the object is heated, contract ಆಗುತ್ತೆ whenever the object is cooled. ಆ ಒಂದು ಬೇಸಿಸ್ ಮೇಲೆ whenever the mercury is expanding, you can note down the temperature raise present in that particular object. So then comes SI unit of temperature. So we are talking about temperature. SI unit anta helidre enu? So SI stands for International System of Units, globally recognized, widely used system of measurement that provides a consistent and standardized set of units for various physical quantity. So on the second statement enide, you don't have to copy down or you don't have to by heart. This is just for your knowledge. Adu globally now adana uniformity ತಗೊಂಡು ಬರಬೇಕು measurement ಅಲ್ಲಿ ಅಂತ ಹೇಳಿ. So we kept one standard unit for the temperature, and that standard unit of temperature is actually called as Kelvin. That is why it has been used in research and mathematical calculations. So now you can solve few more problems on this. Convert the temperature of 72 to Kelvin anta heli kelidare. 72 degrees Celsius to Kelvin. Whenever they ask you to calculate anything to the Kelvin, so 2 Kelvin anta helidaga 72 degrees Celsius, you have to add 273 ವ್ಯಾಲ್ಯೂ ಅನ್ನು ಅದಕ್ಕೆ ಆ್ಯಡ್ ಮಾಡಬೇಕು, ಬಿಕಾಸ್ ಕೆಲ್ವಿನ್ ಇಸ್ ಆಲ್ವೇಸ್ ಅ ಹ್ಯೂಜ್ ಪ್ಯಾರಾಮೀಟರ್. ಸೊ ಆ್ಯಡ್ ಮಾಡಿ ಎಷ್ಟು ಸಿಗುತ್ತೆ, 3 + 273 + 2 ಎಷ್ಟಾಯಿತು, 5 ಆಯಿತು, 7 + 7 14 ಆಯಿತು, and here it is 3. So 345 Kelvin. The answer is 345 Kelvin ಅಂತ ಹೇಳಿ ನಾವು ಬರಿತಾ ಹೋಗ್ಬೋದು. Then comes the second parameter. Convert the temperature of 400 Kelvin to Celsius. ಈಗ ಕೆಲ್ವಿನ್ ಅನ್ನ ಸೆಲ್ಸಿಯಸ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, you just have to subtract 273 minus 273 ಮಾಡ್ಕೊಳ್ಳಿ. 10 - 3 is 7, ಇಲ್ಲಿ 9 ಇದೆ, 2 ಆಗುತ್ತೆ. 4 minus, ಈಗ ಈಚೆಗೆ ತಗೊಳ್ತೀರಾ, ಇಲ್ಲಿ 3 ಇದೆ, 3 - 2 is 1. So it is equal to 127 degrees Celsius. 127 degrees Celsius. So the value in Kelvin is always huge compared to the value in degree Celsius, because you're subtracting it. ಅದೇ ಥರ ನಿಮ್ಮ NCERT ಅಲ್ಲಿ ಈ ವ್ಯಾಲ್ಯೂಸ್ ಇತ್ತು. For the practice purpose, I have given you 4 values. You can actually start doing it now along with me. We have to convert the following temperature to the Celsius scale. Celsius scale ತಗೊಂಡು ಬರಬೇಕು ಅಂತ ಹೇಳಿದ್ರೆ, look into the value. They already have given the values in Kelvin scale. ಅಲ್ಲಿ ನೀವೇನು ಮಾಡಬೇಕು, -273 ಮಾಡ್ತಾ ಹೋಗಬೇಕು. ಸೊ 300 - 273 ಎಷ್ಟು, 10 - 3 ಅಂತ ಹೇಳಿದ್ರೆ 7, 9 - 7 ಅಂತ ಹೇಳಿದ್ರೆ 2, 3 - 2 ಅಂತ ಹೇಳಿದ್ರೆ 1, 127 ಡಿಗ್ರಿ ಸೆಲ್ಸಿಯಸ್. ಸೊ ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. 573 Kelvin, 573 Kelvin -273 Kelvin ಅನ್ನು ಕೊಟ್ಟಿದ್ದಾರೆ ಅವರು. ಸೊ you're subtracting the value of -273, 330 5 - 2 is 3, 300 degree Celsius. ಯಾವ ಪ್ಯಾರಾಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ತೀರಾ ಅದನ್ನ ನೀವು ಸ್ಪೆಸಿಫೈ ಮಾಡ್ಕೊಳ್ಳಿ. ಥರ್ಡ್ ವ್ಯಾಲ್ಯೂ ಬಂದ್ಬಿಟ್ಟು 293 Kelvin. 293 Kelvin. You're subtracting this from 273, 330, 9 - 7 ಅಂತ ಹೇಳಿದ್ರೆ 220 ಆಗುತ್ತೆ, 20 degrees Celsius ಆಗುತ್ತೆ. The fourth value is 470 Kelvin. 470 - 273, 10 - 3 is 7, 770 ಆಯಿತು, 4 2s ಆಯಿತು, 2 ಆಯಿತು, 207 degrees Celsius, 207 degrees Celsius ಆಯಿತು. ಸೊ ಈಸಿ ಅಲ್ವಾ. ಇಲ್ಲಿ ನಿಮ್ಗೆ ಇವಾಗ ಇಲ್ಲೊಂದು ಸ್ವಲ್ಪ ಡೌಟ್ ಬರ್ಬೋದು, ಯಾಕೆಂದರೆ ಇದೆರಡನ್ನ ಆ್ಯಡ್ ಮಾಡಿದ್ರೆ 473 ಆಗುತ್ತೆ. ದ ವ್ಯಾಲ್ಯೂ ಇಸ್ ಸಮಥಿಂಗ್ ರಾಂಗ್ ಹಿಯರ್.
ಸೊ ಆಬ್ವಿಯಸ್ಲಿ 10 ಮೈನಸ್ 3 7 ಆಯಿತು. ಇಲ್ಲಿ ಎಷ್ಟಿದೆ ಮಕ್ಕಳಿಗೆ 16 ಆಯಿತು. 16 ಮೈನಸ್ 7 ಎಷ್ಟಾಯಿತು 9 ತಾನೆ. ಇಲ್ಲೇನಿದೆ ಇವಾಗ ಈಚೆ ಹೋದರೆ 3 ಇದೆ. 3 ಮೈನಸ್ 2 ಎಷ್ಟಾಯಿತು 1 ಆಯಿತು. ಸೊ ಇಫ್ ಯು ಆ್ಯಡ್ ದೀಸ್ ಟು ವ್ಯಾಲ್ಯೂ ಯು ಶುಡ್ ಗೆಟ್ 470. ಸೊ ಯು ಆರ್ ಗೆಟಿಂಗ್ ಇಟ್ 273 ಪ್ಲಸ್ 100 373 373 ಪ್ಲಸ್ 90 97 470 ಸಿಕ್ತಲ್ವಾ ವ್ಯಾಲ್ಯೂಸ್. ಸೊ 197 ಡಿಗ್ರಿ ಸೆಲ್ಸಿಯಸ್ ಆಯಿತು. 470 ಮೈನಸ್ 273 ಅಂತ ಹೇಳಿದರೆ 197 ಡಿಗ್ರಿ ಸೆಲ್ಸಿಯಸ್ ಆಯಿತು. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೌ ಫಾರ್ ಎವ್ರಿಬಡಿ. ಯಾವುದಾದ್ರೊಂದು ಡೌಟ್ ಇದೆಯಾ ಇವಾಗ? ದಿಸ್ ಇಸ್ ಇಂಪಾರ್ಟೆಂಟ್. ಸೆಲ್ಸಿಯಸ್ ಟು ಕೆಲ್ವಿನ್ ಅನ್ನು ನಾವು ಕನ್ವರ್ಟ್ ಮಾಡುವಂಥದ್ದು ಇಂಪಾರ್ಟೆಂಟ್. ನಾವು ವಿಲ್ ಟು ದ ಉಲ್ಟಾ. 100 ಡಿಗ್ರಿ ಸೆಲ್ಸಿಯಸ್ 250 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್ ಏನು ಅಂತ ಹೇಳಿ ಕೇಳಿದರೆ ಇದನ್ನ ಬರ್ಕೊಂಡು ನೆಕ್ಸ್ಟ್ ಒನ್ ಮೋರ್ ಕ್ಯಾಲ್ಕುಲೇಷನ್ಸ್ಗೆ ಹೋಗೋಣ. ಅಟ್ 100 ಡಿಗ್ರಿ ಸೆಲ್ಸಿಯಸ್ water starts boiling, so the physical state change happens from liquid to ಅದು ಟ್ರಾನ್ಸಿಷನ್ ಪೀರಿಯಡ್. ಕಂಪ್ಲೀಟ್ ಆಗಿ ಎಲ್ಲವುಗಳು ವೇಪರಲ್ಲಿ ಇರಲ್ಲ. ಅಬೌವ್ 100 ಡಿಗ್ರಿ ಸೆಲ್ಸಿಯಸ್ ದೇ ಸ್ಟಾರ್ಟ್ ವೇಪರೈಸಿಂಗ್. ಲಿಕ್ವಿಡ್ ಟು ಗ್ಯಾಸ್ ಟ್ರಾನ್ಸಿಷನ್ ಇರುತ್ತೆ ಇಲ್ಲಿ. ಓಕೆ, ಇವಾಪರೇಷನ್ ಆಗ್ತಾ ವೇಪರೈಸೇಷನ್ ಆಗ್ತಾ ಇರುತ್ತೆ. ಎಟ್ 250 ಡಿಗ್ರಿ ಸೆಲ್ಸಿಯಸ್ ವಾಟ್ ಇಸ್ ಅ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್ ಎಟ್ ಓಕೆ 250 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ಇದು ಮೇ ಬಿ 25 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಅನ್ಕೊಳ್ಳಿ. 25 degree Celsius. At 25 degree Celsius, water will be in liquid form itself. Next, convert the temperature. ಈಗ ನಿಮಗೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಆ್ಯಡ್ ವ್ಯಾಲ್ಯೂ ಟು ಕೆಲ್ವಿನ್. ಸೊ ಕೆಲ್ವಿನಿಗೆ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದರೆ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಸೊ ಕೆಲ್ವಿನ್ ಇಸ್ ಈಕ್ವಲ್ ಟು 25 ಪ್ಲಸ್ 273 ಆ್ಯಡ್ ಮಾಡಿ ಎಷ್ಟಾಯ್ತು ಇಲ್ಲಿ 25 ಪ್ಲಸ್ 273 ಅಂತ ಹೇಳಿದ್ರೆ ಪ್ಲೇಸ್ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಳ್ಬೇಡಿ. ಸೊ ಯು ಕ್ಯಾನ್ ಯೂಸ್ ದ ರಫ್ ಸ್ಪೇಸ್. 8 ಆಯಿತು, 3 ಪ್ಲಸ್ 5 8 ಆಯಿತು, 7 2 9 and 2 298 Kelvin. So the first value is 298 Kelvin. Next, Kelvin is equal to degree Celsius plus 273. Kelvin is equal to degree Celsius ಅಂತ ಹೇಳಿದ್ರೆ ಇಲ್ಲಿ 273 ಪ್ಲಸ್ 273 ಎಷ್ಟಾಯಿತು 273 2 ಅದನ್ನ 2 ಸಲ ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ 3 3 6 7 7 14 ಆ್ಯಂಡ್ 2 2 5 ಪ್ಲಸ್ 4 546 ಆಯಿತು, ರೈಟ್? 546. ಸೊ I hope now the temperature changes from one parameter to another parameter ಗೊತ್ತಾಯಿತು. You also understood how do we change, what is the difference between heat and temperature. Temperature to standard SI unit ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಾಯಿತು. You also understood SI is nothing but international system of units which is there actually for all the globally widely ಯೂಸ್ ಮಾಡಲಿಕ್ಕೆ, ನಮಗೆ ವರ್ಲ್ಡ್ ವೈಡ್ ಯೂಸ್ ಮಾಡಲಿಕ್ಕೆ, ಯೂನಿಫಾರ್ಮಿಟಿ ತಗೊಂಡು ಬರಲಿಕ್ಕೆ ವಿ ಯೂಸ್ ದಿಸ್ ಸಿಸ್ಟಮ್ ಅಂತ ಹೇಳಿ ಗೊತ್ತಾಯಿತು. ಆ್ಯಂಡ್ ಮೋರ್ ಅಬೌಟ್ ದಿಸ್ ಯು ವುಡ್ ಲರ್ನ್ ಇನ್ 11th ಸ್ಟ್ಯಾಂಡರ್ಡ್. ಸೊ ನೌ ಯು ಅಂಡರ್ಸ್ಟುಡ್ ದಟ್ ಇಟ್ ಇಸ್ ನಾಟ್ ದ ಟೆಂಪರೇಚರ್, ಆ್ಯಕ್ಚುಲಿ ಇಟ್ ಇಸ್ ದಟ್ heat which is responsible for the state change from one form to another, like solid to liquid, liquid to gas ಗೆ ಮೇಜರ್ ರೀಸನ್ ಬಂದ್ಬಿಟ್ಟು ಹೀಟ್ ಆಗಿರುತ್ತೆ ಅಂತ ಹೇಳೋದು ಕೂಡ ನಿಮಗೆ ಗೊತ್ತಾಯಿತು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಚೇಂಜ್ ಇನ್ ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್ ಡ್ಯೂ ಟು ಟೆಂಪ್ರೇಚರ್. ಟೆಂಪ್ರೇಚರ್ದು ಫ್ಯಾಕ್ಟರಿಂದಾಗಿ ಯಾವುದೆಲ್ಲ ಸ್ಟೇಟ್ಗಳು ಯಾವ ಥರ ಚೇಂಜ್ ಆಗುತ್ತೆ, ಹೇಗೆ ಸಾಲಿಡ್ ಬಿಕಮ್ಸ್ ಲಿಕ್ವಿಡ್, ಹೇಗೆ ಲಿಕ್ವಿಡ್ ಬಿಕಮ್ಸ್ ಗ್ಯಾಸ್, ವಾಟ್ ಇಸ್ ಅ ಟೆಂಪ್ರೇಚರ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಅಂತ ಹೇಳೋದನ್ನು ನಾವು ಕಲಿತಾ ಹೋಗೋಣ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.